ನಮಸ್ಕಾರ ಸ್ನೇಹಿತರೆ. ಅಕ್ಷರಗಳ ಉಚ್ಚಾರ ಕಾಲಕ್ಕೆ ಉತ್ಪತ್ತಿ ಸ್ಥಾನ. ಅಕ್ಷರಗಳ ಉಚ್ಚಾರ ಕಾಲಕ್ಕೆ ಉತ್ಪತ್ತಿ ಸ್ಥಾನ. ಅದರಲ್ಲಿ ಮೊದಲನೇದು ಕಂಠ್ಯವರ್ಣಗಳು, ತಾಲವ್ಯ, ಮೂರ್ಧನ್ಯ, ದಂತ್ಯ, ಓಷ್ಠ್ಯ, ನಾಸಿಕ ಅಥವಾ ಅನುನಾಸಿಕ, ಕಂಠತಾಲವ್ಯ, ಕಂಠಓಷ್ಠ್ಯ, ದಂತೋಷ್ಠ್ಯ. ಮೊದಲನೇದಾಗಿ ಕಂಠ್ಯವರ್ಣಗಳು ಇವು ಕಂಠದಲ್ಲಿ ಹುಟ್ಟುವುದರಿಂದ ಇವನ್ನು ಕಂಠ್ಯವರ್ಣಗಳು ಎನ್ನುವರು. ಯಾವ ಬರ್ತವೆ ಅಂದರೆ ಅಕ್ಷರಗಳು ಅ, ಆ, ಕ, ಖ, ಗ, ಘ, ಞ, ಹ, ವಿಸರ್ಗ. ಇವು ಕಂಠವರ್ಣಗಳಲ್ಲಿ ಬರ್ತವೆ. ನೆಕ್ಸ್ಟು ತಾಲವ್ಯ ಅಂದರೆ ತಾಲು ಅಂದರೆ ಅಂಗಳಿನ ಮುಂಭಾಗ ಅಥವಾ ತಾಲುವಿನ ಸಹಾಯದಿಂದ ಹುಟ್ಟುವುದರಿಂದ ಇವನ್ನು ತಾಲವ್ಯ ಎನ್ನುತ್ತಾರೆ. ತಾಲವ್ಯ ಅಕ್ಷರಗಳು ಯಾವುವು ಅಂದರೆ ಇ, ಈ, ಛ, ಛ, ಜ, ಝ, ಞ, ಯ, ಶ. ಮುಂದಿನದ್ದು ಮೂರ್ಧನ್ಯ. ಇವು ನಾಲಿಗೆಯ ಮೇಲ್ಭಾಗದ ಮೂರ್ಧ ಅಂಗಳದಲ್ಲಿ ಹುಟ್ಟುವುದರಿಂದ ಇದನ್ನು ಮೂರ್ಧನ್ಯ ಅಂತ ಕರಿತೀವಿ. ಇಲ್ಲಿ ಹುಟ್ಟುವ ಅಕ್ಷರಗಳು ಅಂದರೆ ರು ಇದು ಬಳಕೆಯಲ್ಲಿಲ್ಲ. ಟ, ಠ, ಡ, ಢ, ಣ, ರ, ಶ. ಮುಂದಿನದ್ದು ದಂತ್ಯದಲ್ಲಿ ಹುಟ್ಟುವ ಅಕ್ಷರಗಳ ಮುಂಚಿತವಾಗಿ ದಂತ್ಯ ಅಂದರೆ ಇವು ದಂತಗಳ ಅಂದರೆ ಹಲ್ಲುಗಳ ಸಹಾಯದಿಂದ ಹುಟ್ಟುವುದರಿಂದ ಇವನ್ನು ದಂತ್ಯಗಳೆಂದು ಕರೆಯುವರು. ಈ ದಂತ್ಯ ಅಕ್ಷರಗಳು ಯಾವುವು ಅಂದರೆ ತ, ಥ, ದ, ಧ, ನ, ಲ, ಸ. ನೆಕ್ಸ್ಟು ಯಾವುದಪ್ಪ ಅಂದರೆ ಓಷ್ಠ್ಯ. ಇವು ಏನಪ್ಪ ಅಂದರೆ ತುಟಿ ಅಂದರೆ ಓಷ್ಠ್ಯ ಅಂದರೆ ತುಟಿಯಲ್ಲಿ ಹುಟ್ಟುವುದರಿಂದ ಇವನ್ನ ಓಷ್ಠ್ಯಗಳಂತ ಕರಿತೀವಿ. ಅವುಗಳ ಅಕ್ಷರಗಳು ಯಾವುವು ಅಂದರೆ ಉ, ಪ, ಬ, ಭ, ಮ, ಅನುಸ್ವರ. ಇವು ಓಷ್ಠ್ಯಾಕ್ಷರಗಳು. ನೆಕ್ಸ್ಟು ನಾಸಿಕ ಅಥವಾ ಅನುನಾಸಿಕ. ನಾಸಿಕ ಅಂದರೆ ಮೂಗಿನ ಸಹಾಯದಿಂದ ನಾಸಿಕ ಸಹಾಯದಿಂದ ಹುಟ್ಟುವುದರಿಂದ ಇವನ್ನ ನಾಸಿಕ ಅಥವಾ ಅನುನಾಸಿಕಗಳೆನ್ನುತ್ತೇವೆ. ಅವುಗಳ ಅಕ್ಷರಗಳಂದರೆ ಞ, ಞ, ಣ, ನ, ಮ.